ಸ್ನೇಹಿತರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ದಿಲ್ಲಿ ಅಂದರೆ EAMS ಕಡೆಯಿಂದ ಕೆಲವೊಂದಿಷ್ಟು ನರ್ಸಿಂಗ್ ಆಫೀಸರ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ನಾರ್ಸೆಟ್ ಅಂತ ಹೇಳ್ತೀವಿ ನಾವು. ನಾರ್ಸೆಟ್ 8 ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೋಟಿಸ್ ನಂಬರ್ ಕೂಡ ಇದೆ, ನೋಡ್ಬೋದು 34/2025 ಅಂತ ಇದೆ. ಇದು ರಿಲೀಸ್ ಆಗಿರುವಂಥ ಡೇಟ್ ಬಂದುಬಿಟ್ಟು 24/2/2025 ಅಂತ. ಇಲ್ಲಿ ನೋಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾರಿಗೆ? ನರ್ಸಿಂಗ್ ಆಫೀಸರ್ಗೆ. ಅಂದರೆ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ನಾರ್ಸೆಟ್ಟನ್ನು ಅವ್ರು ನಡೆಸ್ತಾ ಇದ್ದಾರೆ 8. ಇದಕ್ಕೆ ನರ್ಸಿಂಗ್ ಆಫೀಸರ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂದರೆ EAMS ಅನ್ನುವಂಥ ಒಂದು ಸಂಸ್ಥೆ ಇದು. ಇದರಲ್ಲಿ ಆಲ್ ಇಂಡಿಯಾದಲ್ಲಿ ಬರುವಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಅಂದರೆ ಯೂನಿವರ್ಸಿಟಿ ಇದು ಒಂದು. ಆ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ EAMS ಮೆಡಿಕಲ್ ಕಾಲೇಜುಗಳಲ್ಲಿ ನರ್ಸಿಂಗ್ ಆಫೀಸರ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ಬಂದುಬಿಟ್ಟು ಇದು ಗ್ರೂಪ್ B ಯಲ್ಲಿ ಬರುವಂಥ ಪೋಸ್ಟ್ ಆಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 80,000 ಅಬೌವ್ ಸ್ಯಾಲ್ರಿ ಇರುತ್ತೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಮತ್ತು ಇದು ಡೇಟ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಥ್ರೂ ದಿ EAMS ವೆಬ್ಸೈಟ್. ಅಂದರೆ EAMS ಅನ್ನುವಂಥ ಒಂದು ವೆಬ್ಸೈಟ್ ನಾನು ಹೇಳ್ತೀನಿ, ನಿಮಗೆ ತೋರಿಸ್ತೀನಿ ಅಂತ ಇವಾಗ. ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ಇಟ್ಟಿದ್ದಾರೆ AIMS.exams.ac.in ಅಂತಲ್ಲ, ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಡೇಟ್ ಬಂದುಬಿಟ್ಟು 24/2/2025ರಿಂದ 17/3/2025ವರೆಗೆ ಅಪ್ಲಿಕೇಶನ್ ಹಾಕ್ಬೋದು. ಸಮಯ ಕೂಡ ಭಾಳ ಕೊಟ್ಟಿಲ್ಲ ಇವರು. ನೋಡಿರಿ, ಇದು ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ರೆ BSc ನರ್ಸಿಂಗ್ ಆಗಿರಬೇಕು. ಅಂದರೆ ಇದು EAMS ಅಲ್ಲಾಗಿದ್ದರೆ ಆನರ್ಸ್ ಬರುತ್ತೆ. ಇಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಿದ್ದರೆ BSc ನರ್ಸಿಂಗ್ ಫ್ರಮ್ ಆ್ಯನ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರಿಕಗ್ನೈಸ್ಡ್. ಇದು ಸ್ಟೇಟಲ್ಲಾಗಿರುವಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದ್ದರೆ ಏನು ಸಂಬಂಧ, ರೆಗ್ಯುಲರ್ ಅಂತ ತೊಗೋಬೋದು ನಾವು. ಅಥವಾ ಅದಾಗಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ BSc ನರ್ಸಿಂಗ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಏನಾಗಿರಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಆಗಿರಬೇಕು. ಸ್ಟೇಟ್ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್. ನಮ್ಮ ಸ್ಟೇಟ್ದವ್ರಿಗೆ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು ನಡೀತದೆ. ಅಂದರೆ KNC ರಿಜಿಸ್ಟ್ರೇಷನ್ ಆಗಿದ್ದರೆ ನಡೆಯುತ್ತೆ. BSc ನರ್ಸಿಂಗ್ ಮತ್ತು ಪೋಸ್ಟ್ BSc ನರ್ಸಿಂಗ್ದವ್ರಿಗೆ ಯಾವುದೇ ಥರದ ಅಂದರೆ ಎಕ್ಸ್ಪೀರಿಯನ್ಸನ್ನು ಅವ್ರು ಏನು ಮಾಡ್ತಾಯಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಮತ್ತು ಇಲ್ಲಿ ನೋಡ್ಬೋದು, ಡಿಪ್ಲೊಮಾ ನರ್ಸಿಂಗ್ದವರಿಗೆ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಅಂತ ಇದೆ. ಮತ್ತು ರಿಜಿಸ್ಟ್ರೇಷನ್ ಆಗಿರಬೇಕು KNCಯಿಂದ. ಮತ್ತು ರಿಜಿಸ್ಟರ್ಡ್ ಆಸ್ ಎ ನರ್ಸ್ ಮಿಡ್ವೈಫ್ ಅಂತ ಕೂಡ ಇದೆ. 2 years ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲ್ ಆಫ್ಟರ್ ಅಕ್ವೈರಿಂಗ್ ದಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೆನ್ಷನ್ಡ್ ಅಬೌವ್ ಆ್ಯಸ್ ಅಪ್ಲಿಕೇಬಲ್ ಫಾರ್ ಆಲ್ ಪಾರ್ಟಿಸಿಪೇಟಿಂಗ್ EAMS. ರಿಮಾರ್ಕ್ಸ್ ನೋಡ್ಬೋದು, ದ ರಿಕ್ವೈರ್ಡ್ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಇನ್ ದಿ ಅಬೌವ್ ಈಸ್ ಎಸೆನ್ಷಿಯಲ್ ಕ್ರೈಟೀರಿಯನ್ ಆ್ಯಂಡ್ be valid. Experience shall be must acquired after obtaining essential qualification, that is after completing a residency period of the course, declaration of the result and registration with the state or Indian Nursing Council. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತಲ್ಲ, GNM ಮುಗಿದ್ಮೇಲೆ ರಿಜಿಸ್ಟ್ರೇಷನ್ ಆಗುತ್ತಲ್ಲ, ರಿಜಿಸ್ಟ್ರೇಷನ್ ಆದಮೇಲೆ ಆ ಡೇಟ್ ನಂತರ ನೀವು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ರಿಜಿಸ್ಟ್ರೇಷನ್ ಆದಮೇಲೆ, ರಿಜಿಸ್ಟ್ರೇಷನ್ ಆಗಿ ಬರೀ 1 ವರ್ಷ ಆಗಿದೆ ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಡೇಟ್ ಕೊಟ್ಟರೆ ಅವರು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಕ್ವಾಲಿಫಿಕೇಷನ್ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆದಮೇಲೆ 2 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಮಿನಿಮಮ್ 15 ಬೆಡೆಡ್ ಹಾಸ್ಪಿಟಲ್. ಇದು GNMದವರಿಗೆ. ಬಟ್ ಡಿಗ್ರಿ ಅವರಿಗೆ BSc ಪೋಸ್ಟ್ BSc ಅವ್ರಿಗೆ ಯಾವುದೇ ಥರದ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ, ಎಕ್ಸ್ಪೀರಿಯೆನ್ಸ್ ಅವಶ್ಯಕತೆ ಇಲ್ಲ. ಏಜ್ ಲಿಮಿಟ್ ನೋಡ್ಬೋದು, 18 to 30 years ಇರುತ್ತೆ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಆಲ್ ಏಜ್ ಕ್ಯಾನ್ ಬಿ ಕೌಂಟೆಡ್ ಎಟ್ ಲಾಸ್ಟ್ ಫಾರ್ ಕ್ಲೋಸಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಜನರಲ್ ಕಂಡೀಷನ್ ಸಬ್ಜೆಕ್ಟೆಡ್ ಟು ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ರಿಕ್ರೂಟ್ಮೆಂಟ್ ರೂಲ್ಸ್ ಆಫ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ ಆರ್ ಹಾಸ್ಪಿಟಲ್. ಬಟ್ ಇದು ನೋಟಿಫಿಕೇಷನ್ ಒಂದೇ ಪೇಜ್ ಇದೆ. ಡಿಟೇಲ್ ಆಗಿ ಬೇಗ ಮಾಹಿತಿ ಅಂತ ಹೇಳಿದ್ರೆ ವೆಬ್ಸೈಟಿಗೆ ವಿಸಿಟ್ ಮಾಡಿ ನೋಡ್ಕೋಬೋದು. ಅಪ್ಲಿಕೇಶನ್ ಫೀಸ್ನ ಬಂದುಬಿಟ್ಟು ಜನರಲ್ ಅಥವಾ OBC ಕ್ಯಾಂಡಿಡೇಟ್ಗಳಿಗೆ 3,000 ಇದೆ ಸ್ನೇಹಿತರೆ. SC ST ಕ್ಯಾಂಡಿಡೇಟ್ಸ್ಗೆ UWSಗೆ 2,400 ಇದೆ. ಡಿಸೇಬಿಲಿಟಿ ಪರ್ಸನ್ಸ್ಗೆ ಎಕ್ಸೆಂಪ್ಟೆಡ್, ಅಂದರೆ ಅವ್ರಿಗೆ ಯಾವುದೇ ಥರದ ಫೀ ಇಲ್ಲ. The candidate can pay the prescribed application fees through the debit card
ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು. ಅಪ್ಲಿಕೇಶನ್ ಫೀಸ್ ಒನ್ಸ್ ರೆಮಿಟೆಡ್ ಶಾಲ್ ನಾಟ್ ಬಿ ರಿಫಂಡ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸ್. ಅಂದರೆ ನಾನ್ ರಿಫಂಡಬಲ್ ಇರುತ್ತೆ ಫೀಸು. ಅಪ್ಲಿಕೇಶನ್ಸ್ ವಿತೌಟ್ ಪ್ರಿಸ್ಕ್ರೈಬ್ಡ್ ಫೀ ವುಡ್ ನಾಟ್ ಬಿ ಕನ್ಸಿಡರ್ಡ್ ಸಮರಲ್ಲಿ ರಿಜೆಕ್ಟ್ ಆದರೆ ಫೀಸ್ ವಾಪಸ್ ಬರಲ್ಲ. ಅಪ್ಲಿಕೇಶನ್ ಫೀಸ್ ಆಫ್ SC/ST ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಇನ್ ದಿ ಎಕ್ಸಾಮಿನೇಷನ್ ವಿಲ್ ಬಿ ರಿಫಂಡೆಡ್ ಆಫ್ಟರ್ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಡ್ಯೂ ಟು ದಿ ಕೋರ್ಸ್ ಆಫ್ ಟೈಮ್ ಆಫ್ಟರ್ ವೆರಿಫಿಕೇಷನ್ SC/ST ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್ ಎಟ್ ದಿ ಲೇಟೆಸ್ಟ್ ಸ್ಟೇಜ್. SC/ST ಅವರಿಗೆ ಫೀಸ್ ಏನದ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವೆರಿಫಿಕೇಷನ್ ಆದ ನಂತರ. ಆನ್ಲೈನ್ CBT ಫಾರ್ ದ ಸ್ಟೇಜ್ ನಾರ್ಸೆಟ್ ಪ್ರಿಲಿಮಿನರಿ ಡೇಟ್ 12th April 2025. ಅದೇ ಎಕ್ಸಾಮ್ ಡೇಟ್ ನೋಡಿ, ಪ್ರಿಲಿಮ್ಸ್ ಇರುತ್ತೆ ಮತ್ತು ಮೇನ್ಸ್ ಇರುತ್ತೆ, 2 ಎಕ್ಸಾಮ್ ನಡೀತವೆ. ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಬಂದುಬಿಟ್ಟು 12 April 2025 ಇರುತ್ತೆ. ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು 2 May 2025 ಇರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕ್ಬಿಟ್ಟು www.emsexams.ac.in ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಒಂದು ನಿಮಿಷ ಆ ವೆಬ್ಸೈಟ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ. ಏನಿಲ್ಲ, ನೀವು ಗೂಗಲಲ್ಲಿ ಬಂದುಬಿಟ್ಟು emsexams.ac.in ಅಂತ ಟೈಪ್ ಮಾಡೋದು ಸಾಕು, ಈ ವೆಬ್ಸೈಟಿಗೆ ಬರ್ತೀವಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು. ಇದೇ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಇದೆ ನೋಡಿ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ. ಕೊರಿಜಿಯಮ್ ನೋಟಿಫಿಕೇಷನ್ 46/2000 ಕಾಂಪೌಂಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಇದಲ್ಲ, ಇಲ್ಲಿದೆ ನೋಡಿ ನೋಟಿಸ್ ರಿಕ್ರೂಟ್ಮೆಂಟ್ PG ಈ ಥರ ಸರ್ಚ್ ಮಾಡ್ತಾ ಹೋಗ್ಬೇಕು. ಹೇಳುತ್ತೆ ಇಲ್ಲಿದೆ ನೋಡಿ, ಸೆಕೆಂಡ್ ಇದೆಯಲ್ಲ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಾರ್ಸೆಟ್ 8 ಅಂತ ಇರುತ್ತೆ ನೋಡಿ. ಈ ಸೆಕೆಂಡ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ ನಿಮಗೆ ಪೇಜು. ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೋಬೋದು. ಏನಾದರೂ ಅಪೋರ್ಡ್ಸ್ ಎಕ್ಸಾಮಿನೇಷನ್ ಸೆಕ್ಷನ್ಸ್ ಏನಾದರೂ ಇದ್ದರೆ ಓದ್ಕೋಬೋದು. ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಇದೆ, ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇದೆ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಾರ್ಸೆಟ್ ಅಂತ ಇದೆ. ಮತ್ತು ಅಸೆಸ್ಮೆಂಟ್ ಪ್ರಮೋಷನ್ ಸ್ಕೀಮ್ ಇದೆ, ಸೀನಿಯರ್ ರೆಸಿಡೆನ್ಸ್ ಇದೆ. ಇಲ್ಲಿ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಲ್ಲಿದೆ ನೋಡಿ, ಕಾಮನ್ ರಿಕ್ರೂಟ್ಮೆಂಟ್ ಇದೆ CRE 2024 ಅಂತ ಇದೆ. ಇದು ವ್ಯೂ ಡೀಟೇಲ್ ಮೇಲೆ ಎಷ್ಟು ಥರ ಕ್ಲಿಕ್ ಮಾಡಿ, ಇಲ್ಲಿ ಬರುತ್ತೆ ನೋಡಿ, ಅಡ್ವರ್ಟೈಸ್ಮೆಂಟ್ ಇದೆ, ನೋಟಿಫಿಕೇಷನ್ ಇದೆ, ಮತ್ತು ಲಾಗಿನ್ ಟು ಅಪ್ಲೈ ಇದೆ. ಅಪ್ಲಿಕೇಶನ್ ಹಾಕ್ಬೇಕು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಬೋದು ನೀವು. ನಾರ್ಸೆಟ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಾರ್ಸೆಟ್ 8 ಅಂತ ಇದೆಯಲ್ಲ, ಇಲ್ಲಿ ಬರ್ಬೇಕು ಸ್ನೇಹಿತರೆ. ಇಲ್ಲಿ ಬಂದು ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬೇಕಂದ್ರೆ ನಾನು ಆಗಲೇ ತೋರಿಸಿದ್ಮೇಲೆ ಅದು ಡೌನ್ಲೋಡ್ ಆಗುತ್ತೆ. ಮೇಲೆ ಕ್ಲಿಕ್ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಥವಾ ಲಾಗಿನ್ ಟು ಅಪ್ಲೈ. ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ ಈ ವೆಬ್ಸೈಟಲ್ಲಿ, ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಇಲ್ಲೇ ಲಿಂಕ್ ಇರುತ್ತೆ, ಇದ್ರ ಮೇಲೆ ಹಾಕಿ ಇದನ್ನು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಆದರೆ ನಾನು ಒಂದು ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು. ಇದೇ ಥರ ನಾವು ಮಾಡೋಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.